ಎನ್ಮನೋಹರಿ ತಮ್ಮ ಸೌಂಡ್ ಬಾರಲೆ ಬಾಮಿನೆ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೊಡೆ ಧಾವಿಸಿತು ಬಾರಲೆ ಬಾಬಿನೆ ರೋಸ್ಮಿನೆ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೊಡೆ ಧಾವಿಸಿತು ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ನುಡಿಸಿದೆ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯನ್ನಯ್ಯ ಆಡಿರಲು ಬಾರಲೆ ಬಾಮಿನೆ ರೋಸ್ಮಿನೆ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೊಡೆ ಧಾವಿಸಿತು ವಿಕಸಿತ ಸುಮಗಣ ಸುಮಕೋಮಲೆಯೇ ರುಕ್ಮಿಣಿ ವಿಕಸಿತ ಸುಮಗಣ ಸುಮಕೋಮಲೆಯೇ ಆನಂದದ ಹೃದಯ ತುಂಬಿರಲು ಆನಂದದ ಹೃದಯ ತುಂಬಿರಲು ಭಾರತ ಸಮರ ರುಕ್ಮಿಣಿ ಭಾರತ ಸಮರ ಒದಗಿ ಬಂದು ಹೋದೀಗ ಹೌದು ರುಕ್ಮಿಣಿ ಭಾರತ ಸಮರ ಒದಗಿ ಬಂದು ಹೋದೀಗ ಹೌದು ರುಕ್ಮಿಣಿ ಭಾರತ ಸಮರ ಒದಗಿ ಬಂದು ಹೋದೀಗ ಅದನರು ಬಲು ನಾನು ಧಾವಿಸಿ ಬಂದೆ ಅದನರು ಬಲು ನಾನು ಧಾವಿಸಿ ಬಂದೆ ಬಾರಲೆ ಬಾವಿದೆ ರೋಸ್ಮಿನೆ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನೊಡೆ ಧಾವಿಸಿತು
ಯುದ್ಧವು ನಿಶ್ಚಯವಾಯಿತಂತೆ ಕಾಣುತ್ತಿರುವುದು. ಪ್ರಾಣೇಶ್ವರ, ಯುದ್ಧವೆಂದರೆ ನಿಮ್ಮರದಿಯು ನಲಿಯುವುದಿಲ್ಲವೇ ಪ್ರಭು? ಉಪಾಯವಿಲ್ಲ ಪ್ರೇಯಸಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ಮಾನವ ಜೀವರಾಶಿಯಲ್ಲಿ ಎಲ್ಲಿಯೋ ನಡೆಯದಂತ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ ಅಕ್ಷೋಹಿಣಿ ಸೇನೆದಳದಲ್ಲಿ ಭೀಷ್ಮ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮರಂತಹ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೇನೆದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವವರು ನಾ ಕಾಣೆ. ಯುದ್ಧ ಯುದ್ಧ, ಅನಂತ ಪ್ರಳಯ, ಹಸಿಮ ಧ್ವಂಸರು. ಸ್ವಾಮಿ, ಮಾನವ ಲೋಕದ ಪ್ರಳಯವಾರ್ತಿಯಿಂದ ರಕ್ಷಿಸಿ. ಧನಿ ಸನಿ ಸಮಗಮ ಗಾಮ ಧನಿ ಧನಿ ಸನಿ ದಾಮಗಸ ಸಮಗಮ ಗಾಮ ಧನಿ ಗ ಸನಿ ಸನಿ ಧನಿ ಸಮಗಮ ಗಮ ಧನಿ ಗಮ ಧನಿ ಗಮ ಧನಿ ಏನೇ ಆನಂದವೇ ಓ ಮಾಮಿನೇ, ಏನೇ ಸಂಭ್ರಮ ತಂದವೇ ಬಲು ಚಂದವೇ, ಏನೇ ಆನಂದವೇ. ಮೋದ ಎನ್ನಿ ಮೌರಜನಾದ ಎನ್ನಿ ದಿವೋನ್ಮೋದ ಏನೇ ವಿನೋದ. ಎನ್ನಿ ಮೃತ ಮೋದ ಎನ್ನಿ ಮೌರಜನಾದ ಎನ್ನಿ ವಿವೋನ್ಮೋದ ಏನಿ ವಿನೋದ, ಏನಿ ಆನಂದ. ಮಾಮ ಗಗ ಮಾಮ ನೀನಿ ದದ ನೀನೆ ಸಾಸದ ನಿದ ಸಾಸ ಮಾಮ ಗಗ ಮಾಮ ನೀನಿ ದದ ನೀನೆ ಸಾಸದ ನಿದ ಸಾಸ ಮಾಮ ಗಗ ಮಮ ನೀನಿ ದದ ನೀನೆ ಸಾಸದ ನಿ ಸಸ ಮಾಮ ಗಗ ಮಮ ನೀನಿ ದದ ನೀನೆ ಸಾಸ ಧನಿ ಸಸ ಧನಿ ಸಗ ಸನಿ ಸನಿ ಧನಿ ಸಮ ಗ ಮ ಗ ಮ ಧನಿ ಸನಿ ಗ ಸಮ ಗ ಸ ಧನಿ ಗ ಮ ಧನಿ ಸ ಗ ಮ ಧನಿ ಸ ಗ ಮ ಧನಿ ಸ ಶ್ರೀ ಮಹಾನಂದವೇ ಓ ಮಾಮಿನೇ ಏನೇ ಸಂಭ್ರಮ ದಂದವೇ ಬಲು ಚಂದವೇ ಏನೇ ಮಹಾನಂದವೇ. ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನವೇ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನವೇ ಆನಂದದ ಸುದಯ
ಸುಂದರಿಯೇ ಆನಂದದ ಸುದಯ ಬೀರುವ ಸುಂದರಿಯೇ ಮಧು ಮಾಧುರೆ ಸುರುಗಾಕುರೆ ಕರುಣಾಕರೆ ಮಧು ಮಾಧುರೆ ಸುರ ಸುಂದರಿ ಕರುಣಾಕರೆ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಏನೇ ಮಹಾನಂದವೇ ಓಮಿನೇ ಏನೇ ಸಂಭ್ರಮ ತಂದವೇ ಏನೇ ಮಹಾನಂದವೇ ಏನೇ ಮಹಾನಂದವೇ ಏನೇ ಮಹಾನಂದವೇ ಮಾನವ ಲೋಕದ ಪ್ರಳಯವಾತಿಯಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮರು ಕಡಿಲಿಕ್ಕೆ ಶಾಂತಿ ಸಂಗನಕ್ಕಾಗಿ ನೀವು ತಾನೇ ಪ್ರಯತ್ನಿಸಬೇಕು ದೇವ. ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಜಗತ್ತಿನ ಆವಿಷ್ಕಾರ ಯುದ್ಧವೆಂದು ಅನಿವಾರ್ಯ. ಈ ಯುದ್ಧದಲ್ಲಿ ಮಾನವ ಜಗತ್ತಿಗೆ ನನ್ನ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆನು. ವೀರ ರಕ್ತ ರಸದಿಂದ ಈ ಪೃಥ್ವಿಯ ಕಲ್ಮಸವನ್ನು ತೊಯಿಸಿ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ನೀತಿ ಇಂತಹ ಅನೇಕ ಅನಗ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ತೋರಿಸುವುದು ಪ್ರಿಯ. ಸ್ವಾಮಿ, ನಿನ್ನ ಶ್ವಾಸವು ಮೃದು ಸಂಜೀವಿನಿಯಂತೆ ಅಲ್ಲೇ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡುವನು. ಅದುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೆ ಹೇಗೆ ಪ್ರಭು? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ಸ್ಪರ್ಶವಾದ ಆಯವ್ಯವನ್ನು ಛೇದಿಸದೆ ಹೊರತು ಮತ್ತೆ ಯಾವ ಪ್ರಯೋಜನವಿಲ್ಲ. ಆರ್ಯವರ್ತಕೀಗಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯನಿಂದ ಪ್ರವೃತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಾಗಿ ಅಧರ್ಮದ ಅಂಕುರಸವು ಕಾಣಿಸಿಕೊಂಡಿದೆ. ಅದನ್ನು ರಕ್ತ ಛೇದಿಂದ ಛೇದಿಸದೆ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸ್ಥಾಪನೆಯಾಗುವುದಾದರೆ ಅಂತ ಧರ್ಮಕ್ಕೆ ನಿನ್ನ ಶತಾವತಾರ ಧಿಕ್ಕರವಿರಲಿ ಸ್ವಾಮಿ. ಯುದ್ಧವನ್ನು ತಡೆದು ಘೋರ ಅಂತ್ಯಕಾಂಡ ನಿಲ್ಲಿಸು ಪ್ರಭು, ನಿಲ್ಲಿಸು. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಯುದ್ಧಕ್ಕೆ ಪ್ರಯತ್ನಿಸುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದಿಲ್ಲ ಪ್ರೇಯಸಿ. ಪ್ರಯತ್ನಿಸಿದರೆ ಯಾವುದು ವಿಫಲವಿಲ್ಲ ಸ್ವಾಮಿ, ಸಫಲವೇ ಆಗುವುದು. ಆವುದೇ ಮಹಾಬಂಧನ ಜೀವನ, ಆವುದೇ ಮಹಾಬಂಧನ ಜೀವನ, ಪ್ರೇಮವೇ ನಮೇರ್ವರ ಪ್ರಿಯ ಬಂಧನ, ಪ್ರೇಮವೇ ನಮೇರ್ವರ ಪ್ರಿಯ ಬಂಧನ,